ಇದು ನೋಡಿ ಸಬ್ಸಿಗೆ ಸೊಪ್ಪಿನ ಕಡುಬು, ಮೆಂತ್ಯ ಕಡುಬು ತಿಂದಿದ್ದೀವಲ್ವ, ನಮ್ಮೆಲ್ಲರಿಗೂ ಗೊತ್ತು. ಸಬ್ಸಿಗೆ ಸೊಪ್ಪಿನ ಕಡುಬು ಈ ರೀತಿ ಮಾಡ್ಕೊಂಡು ನೋಡಿ, ಫುಲ್ಲು ಚೆನ್ನಾಗಿರುತ್ತೆ. ಎಷ್ಟು ರುಚಿ ಅಂದರೆ ಮಾಡ್ಕೊಂಡು ನೋಡಿ, ನಿಮ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಒಂದು ಸಣ್ಣ ಲೋಟ ಜೋಳದ ಹಿಟ್ಟು ತಗೊಂಡಿದ್ದೀನಿ, ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ, ಪಿಂಕ್ ಸಾಲ್ಟು. ಈ ಬಿಸಿನೀರು ಕಾಯಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನಲ್ಲಿ ಕಲಸಿ, ಬಿಸಿ ಇರುತ್ತೆ, ಕೈ ಸುಟ್ಟೋಗುತ್ತೆ. ಈ ಥರ ಕಲಿಸ್ಕೊಂಡು ಇವಾಗ ತಣ್ಣಗಾಗಿರುತ್ತೆ. ಇವಾಗ ಸ್ಪೂನ್ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಸ್ವಲ್ಪ ನೀರು ಇಡಿಸಿದ್ರೆ ಕಲಸಾದ್ಮೇಲೆ ಒಂದೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಕಲಸಿ. ತುಂಬ ಮೆತ್ತಗಾಗೋದ್ರೆ ಇದು ಹಬೆಗಿಡಬೇಕು. ಹಬೆಗಿಟ್ಟಾಗ ಪುಡಿ ಪುಡಿ ಆಗಿಬಿಡುತ್ತೆ. ನೀರು ಜಾಸ್ತಿ ಆದರೆ ಪುಡಿ ಆಗಿಬಿಡುತ್ತೆ. ಈ ಥರ ರೊಟ್ಟಿ ಕಲಿಸ್ಕೊತೀವಲ್ವ, ಆ ಥರ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ, ಅದು ದಪ್ಪನೂ ಮಾಡ್ಕೋಬೋದು, ಆದರೆ ಸಣ್ಣ ಇದ್ರೇ ಚೆನ್ನಾಗಿರುತ್ತೆ. ಒಂದೊಂದು ಸರಿಗೆ ಒಂದೊಂದು ಇಟ್ಕೋಬೋದು ಬಾಯಿಗೆ. ಎಂಜಾಯ್ ಮಾಡ್ಕೊಂಡು ತಿಂತೀರ ಎಲ್ಲರೂ, ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಈ ಥರ ಹಬೆಗಿಡೋ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಹಬೆಗೆ ಇಟ್ಕೋಬೇಕು. ಅಂದರೆ ನೀರು ಕಾದ್ಮೇಲೆ ಆದರೆ 5 ನಿಮಿಷ, ಇಲ್ಲ ಅಂದರೆ ಒಂದು 7 ನಿಮಿಷ. ಕೈಗೆ ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಹಚ್ಚಲಿಕ್ಕೆ ಸ್ವಲ್ಪ ಜಾಸ್ತಿ ಬಿದ್ದೋಯ್ತು. ಅದನ್ನೆಲ್ಲ ಈ ಉಂಡೆಗೆ ಹಚ್ಚಿಬಿಟ್ಟಿದ್ದೀನಿ ಕೈನ. ಆಗ ಹಬೆಗೆ ಇಟ್ಬಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಮಿಸ್ ಮಾಡದೆ ಮಾಡಿಕೊಂಡು ಟೇಸ್ಟ್ ನೋಡಿ. ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಕಟ್ ಮಾಡಿಕೊಂಡು ಇವೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ. ಸಬ್ಸಿಗೆ ಸೊಪ್ಪು ಅಷ್ಟೇ, ನಮ್ಮ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಸಣ್ಣ ಲೋಟ ಹಾಕ್ತಿರೋದಲ್ವ, ಅದಕ್ಕೆ ಬೇಕಾದಷ್ಟು ಒಂದು ಅರ್ಧ ಕಟ್ಟಷ್ಟು ಹಾಕ್ತಾಯಿದ್ದೀನಿ. ಇದು ನೋಡಿ, ಹಿಟ್ಟಲ್ಲೇ ಕೆಂಪು ಆಗಿಬಿಡುತ್ತೆ. ಎಲ್ಲನೂ ಆರಿಸ್ಬಿಟ್ಟು ಕಟ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು. ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನೋಡಿ. ಇಷ್ಟೇ ಬೇಕಾಗಿರೋದು. ನಾನು ಇದರಲ್ಲಿ ಅರ್ಧ ಹಾಕ್ತೀನಿ, ಜಜ್ಜಿಟ್ಕೋತೀನಿ. ಒಂದು ಸಾಸಿವೆ ಹಾಕೋಕೆ ಹೋದರೆ ಎಷ್ಟು ಬಿದ್ದೋಯ್ತು ನೋಡಿ. ಅದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿಟ್ಟೆ. ಇದಕ್ಕೆ ಬೇಕಾದಷ್ಟು ಇಟ್ಕೊಂಡು ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ. ಉದ್ದಿನಬೇಳೆ ಏನು ಬೇಕಾಗಲ್ಲ ಇದಕ್ಕೆ. ಆಮೇಲೆ ಕಟ್ ಮಾಡಿ ಇಟ್ವಲ್ವ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗುತ್ತೆ ಅನ್ನಿ. ಆಮೇಲೆ ಸೊಪ್ಪು ಹಾಕೋಣ. ಚೆನ್ನಾಗಿ ಒಂದು 2-3 ಬಾರಿ ತೊಳೆದ್ಬಿಟ್ಟು ಸೊಪ್ಪನ್ನು ಹಾಕಿಬಿಟ್ಟು, ಬೆಳ್ಳುಳ್ಳಿ, ಸೊಪ್ಪು, ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಆವಾಗ ಅರಿಶಿಣ ಸ್ವಲ್ಪ ಹಾಕಿ ಎಳ್ಳು ಹುರಿದಿಟ್ಟಿದ್ದೀನಿ ನಾನು. ಈ ಥರ ಈ ಸರ್ತಿ ನೈಲಾನ್ ಎಳ್ಳು ತಂದಿಲ್ಲ, ಒಟ್ಟಿರೋ ಎಳ್ಳೇ ತಂದಿದ್ದೀನಿ, ಸಿಪ್ಪೆ ಇರೋದು. ಒಂದು 2 ಸ್ಪೂನಷ್ಟು ಹಾಕ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಾ. ಇದು ಬರೀ ಇದೇ ತಿಂದುಬಿಡ್ಬೋದು, ಚಟ್ನಿ ಏನಾದ್ರು ಮಾಡಿಕೊಂಡು ತಿನ್ಬೋದು, ಇಲ್ಲ ಬರೀ ಉಂಡೆಗೆ ಚಿತ್ರಾನ್ನ ಥರ ಒಗ್ಗರಣೆ ಹಾಕ್ಕೊಂಡು ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಈ ಸೊಪ್ಪೆಲ್ಲ ಹಾಕ್ಬೇಡಿ, ಚಿತ್ರಾನ್ನ ಥರ ಮಾಡಿಬಿಟ್ಟು ಕೊಡಿ ಅವ್ರಿಗೆ. ಹೆಲ್ದಿಯಾಗೂ ಇರುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಹೆಂಗಿದೆ. ಬಂದು ಬೌಲ್ಗೆ ಹಾಕ್ಕೊಂಡು ಕೂತ್ಕೊಂಡು ಬಂದು ಸಾಯಂಕಾಲ ಟೈಮು ಒಂದೊಂದೇ ತಿಂದ್ಕೊಂಡಿರಬೇಕು. ಎಷ್ಟು ಟೈಮ್ ಪಾಸು ಆಗುತ್ತೆ, ಮತ್ತು ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಫ್ರೀ ಆಗಿರ್ತೀವಲ್ವ, ಒಂದು 7 ಗಂಟೆ ಹಂಗೆ ಮಾಡಿಕೊಂಡ್ರೆ ತಿಂದುಬಿಡ್ಬೋದು. ಆಮೇಲೆ ಊಟನೂ ಬೇಕಾಗಲ್ಲ, ಏನೂ ಇಲ್ಲ. ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳೂ ತಿಂತಾರೆ. ಉಂಡೆಗಳು ಇದ್ದರೆ ಮಕ್ಕಳಿಗೆ ಇಷ್ಟ ಅಲ್ವಾ, ಮಕ್ಕಳೂ ತಿಂತಾರೆ. ಎಲ್ರಿಗೂ ಇಷ್ಟ ಆಗುತ್ತೆ. ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಮಾಡ್ತಿದ್ರೇ ನಾನು ತಿಂದಿದ್ರೂ ಇನ್ನೊಂದು ಸರ್ತಿ ಮಾಡ್ಕೋಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋನೂ ಮಾಡಿ.